ಎಲ್ರಿಗೂ ನಮಸ್ತೆ. ಈಗ ನಾವು ಜೂನ್ ತಿಂಗಳಲ್ಲಿದ್ದೀವಿ. ಅಡಿಕೆ ಬೆಳೆಗೆ ಗೊಬ್ಬರ ಕೊಡ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಡಿಕೆ ಬೆಳೆಗೆ ಜೂನ್, ಜುಲೈ, ನವಂಬರ್, ಡಿಸೆಂಬರ್ 2 ಸಾರಿ ಗೊಬ್ಬರ ಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪೋಷಕಾಂಶ ಅಂತಂದರೆ ಸಾವಯವ ರೂಪದಲ್ಲೂ ಕೊಡಬೇಕು, ರಾಸಾಯನಿಕ ರೂಪದಲ್ಲೂ ಕೊಡಬೇಕು, ಅದೇ ರೀತಿಯಾಗಿ ಜೈವಿಕ ರೂಪದಲ್ಲೂ ಕೂಡ ಕೊಡಬೇಕು. ಸಾವಯವದ ಬಗ್ಗೆ ಮತ್ತೊಂದು ಸಾರಿ ಡೀಟೇಲಾಗಿ ಮಾತಾಡೋಣಂತೆ. ಇವತ್ತು ರಾಸಾಯನಿಕದ ಬಗ್ಗೆ, ಒಂದಿಷ್ಟು ಜೈವಿಕದ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ರೈತರುಗಳು ಗೊಬ್ಬರ ಕೊಡಬೇಕಾದಾಗ ಎಲ್ಲವುದನ್ನು ಬೆರೆಸಿ ಕೊಡೋಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಇರುತ್ತೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸು ಕೂಡ ಇರುತ್ತೆ. ಭಾಳ ಇಂಪಾರ್ಟೆಂಟ್ ಏನಂದರೆ, ಅಡಿಕೆ ತೋಟಕ್ಕೆ ಕೊಡ್ತಕ್ಕಂಥ ಗೊಬ್ಬರಗಳು ಅದರಲ್ಲೂ ಲಘು ಪೋಷಕಾಂಶಗಳನ್ನು ಎರಡನ್ನೂ ಬೆರೆಸಿ ಕೊಡಬಾರ್ದು. ಮುಖ್ಯ ಪೋಷಕಾಂಶಗಳನ್ನು ಒಂದು ಭಾಗಕ್ಕೆ ಕೊಡಬೇಕು, ಲಘು ಪೋಷಕಾಂಶಗಳನ್ನು ಇನ್ನೊಂದು ಭಾಗಕ್ಕೆ ಕೊಡಬೇಕು. ಆಗ ಬೆಳೆ ಎರಡನ್ನೂ ಕೂಡ ಚೆನ್ನಾಗಿ ತಗೊಳುತ್ತೆ. ಇಲ್ಲದೆ ಹೋದರೆ ಆ ಒಂದಕ್ಕೊಂದಕ್ಕೂ ರಿಯಾಕ್ಷನ್ ಆಗಿ ಒಂದು ಪೋಷಕಾಂಶ ಸಿಕ್ಕರೆ ಇನ್ನೊಂದು ಪೋಷಕಾಂಶದ ಲಭ್ಯತೆ ಕಡಿಮೆಯಾಗಿ ಬೆಳೆಗೆ ತೊಂದರೆ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಪ್ರಮಾಣ ಎಷ್ಟು ಕೊಡಬೇಕು ಅಂತ ಭಾಳ ಸಾರಿ ರೈತರು ಕೇಳ್ತಾರೆ. ಈ ಪ್ರಮಾಣ ಒಂದು ನಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಎರಡನೇದು ನಮ್ಮ ತೋಟದ ವಯಸ್ಸು, ಮೂರನೇದು ನಮ್ಮ ಭೂಮಿ ಫಲವತ್ತತೆ, ನಾಲ್ಕನೇದಾಗಿ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಇಳುವರಿ. ಇಷ್ಟು ಅಂಶಗಳನ್ನು ನೋಡಿಕೊಂಡು ನಾವು ಪ್ರಮಾಣ ವ್ಯತ್ಯಾಸ ಮಾಡಬೇಕಾಗತ್ತೆ. ಹಂಗಾಗಿ ಯಾರಾದರೂ ಕೇಳಿದ್ರೆ ಒಂದು ತೋಟಕ್ಕೆ ಎಷ್ಟು ಗೊಬ್ಬರ ನೇರವಾಗಿ ಕೊಡಬೇಕು ಅಂತ ಕೇಳಿದ್ರೆ ಡೈರೆಕ್ಟಾಗಿ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಮಾಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಇಕೋಗ್ರಿಯನ್ನು ನೀವು ಸಂಪರ್ಕಿಸ್ಬೋದು. ಇನ್ನು ಉಳಿದಂತೆ ಜೈವಿಕಗಳ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜೈವಿಕದಲ್ಲಿ 2 ರೀತಿ ಇದೆ ಜೀವಾಣುಗಳಲ್ಲಿ. ಒಂದು ಜೈವಿಕ ಪೀಡೆನಾಶಕಗಳು ಅಂತ ಕರಿತೀವಿ, ಎರಡನೇದು ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಜೈವಿಕ ಪೀಡೆನಾಶಕಗಳು ಬೇಕಾ ಅಂತ ನಿಜವಾಗ್ಲೂ ಬೇಕು. ಈಗ ಸುಮಾರು ಜನ ರೈತರು ನಮಗೆ ಈ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಏನು ಹೇಳಿದ್ರು, ನಮ್ಮ ತೋಟದಲ್ಲಿ ಈ ರೀತಿ ಅಡಿಕೆ ಎಲೆ ತಿಂದಿರೋದನ್ನು ನೋಡ್ತಾ ಇದ್ದೀವಿ ಅಂಥೇಳಿ ಬೇರುಳಿನ ಫೋಟೋ ಕೂಡ ಹಾಕಿರೋಂಥದ್ದನ್ನು ನೋಡಿದ್ದೀವಿ. ಅಂಥ ತೋಟದಲ್ಲಿ ಅದರ ಅರ್ಥ ಏನಂತಂದರೆ, ಅದು ಭೂಮಿ ಒಳಗಡೆ ಹೋಗಿ ಮೊಟ್ಟೆ ಇಡುತ್ತೆ, ನಂತರದ ದಿನಗಳಲ್ಲಿ ಅದು ಬೇರನ್ನು ಹಾನಿ ಮಾಡುತ್ತೆ. ಅಂಥ ತೋಟದಲ್ಲಿ ತಪ್ಪದೆ ಮೆಟರೀಜಿಯಮ್ ಅಂತಕ್ಕಂತಹ ಜೀವಾಣುವನ್ನು ಭೂಮಿಗೆ ಸೇರಿಸಲೇಬೇಕು. 4ರಿಂದ 8 kg ಆ ಒಂದು ಬೇರುಳುವಿನ ತೀವ್ರತೆ ಆಧಾರದ ಮೇಲೆ ಸಜೆಸ್ಟ್ ಮಾಡ್ತೀವಿ. ಇನ್ನು ಅದು ಬಿಟ್ಟರೆ ಎರಡನೇ ಜೈವಿಕ ಪೀಡೆನಾಶಕ ಬೇಕಾಗುತ್ತೆ, ಟ್ರೈಕೋಡರ್ಮ ಎಂಥ ತೋಟಕ್ಕೆ ಬೇಕಾಗುತ್ತೆ ಅಂದರೆ, ಎಸ್ಪೆಷಲಿ ಅಣಬೆ ರೋಗ ಬಂದಿರೋಂಥ ತೋಟ ಅಥವಾ ಬರುವಂಥ ಸಾಧ್ಯತೆ ಇದೆ, ಅಕ್ಕಪಕ್ಕದಲ್ಲಿ ಬಂದಿದೆ ಅಂತಂದರೆ ಅಂಥಲ್ಲಿ ಟ್ರೈಕೋಡರ್ಮ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ಜೈವಿಕ ಗೊಬ್ಬರಗಳ ಬಗ್ಗೆ. ಜೈವಿಕ ಗೊಬ್ಬರಗಳು ಅಂತಂದರೆ, ಒಂದು AMC ಬರುತ್ತೆ, ಎರಡನೇದು ರಂಜಕ ಕರಗಿಸ್ತಕ್ಕಂಥ PSP ಅಂತ ಬರುತ್ತೆ, ಮೂರನೇದು ವ್ಯಾಮ್ ಅಂತ ಬರುತ್ತೆ. ಇವು 3 ಕೂಡ ಬೆಳೆಗೆ ಬೇಕಾಗುತ್ತೆ. ಈಗ ನಾನು ಹೇಳ್ತಕ್ಕಂಥದ್ರಲ್ಲಿ ಏನು ವಿಶೇಷ ಇದೆ ಅಂತಂದರೆ, ದುರದೃಷ್ಟವಶಾತ್ತು ಇಲ್ಲಿವರೆಗೆ ಯಾರೂ ಕೂಡ NPKಗಳ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಬೆರೆಸಿ ಕೊಡಬಾರ್ದು ಅಂತ ಹೇಳಿಲ್ಲ. ಆಗ್ತಕ್ಕಂಥ ಮೆಥಡನ್ನು ಕೂಡ ಸರಿಯಾಗಿ ಹೇಳಿರಲ್ಲ. ಯಾರಾದರೂ ಬರ್ಕೊಟ್ರೆ ನಾವು ಪುಸ್ತಕದಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿದ್ರೆ ಕೇವಲ NPK ಮೈಕ್ರೋನ್ಯೂಟ್ರಿಯೆಂಟ್ಗೆ ಅಷ್ಟೇ ಸೀಮಿತ ಆಗಿರ್ತಾರೆ. ಜೈವಿಕದ ಬಗ್ಗೆ ಯಾರೂ ಮಾತಾಡಿರಲ್ಲ. ಹಂಗಾಗಿ ತೋಟಕ್ಕೆ ಸಮಗ್ರವಾದಂತಹ ಮಾಹಿತಿ ಬೇಕು ಅಂದರೆ ಇಕೋಗ್ರಿಯನ್ನು ನೀವು ಸಂಪರ್ಕಿಸ್ಬೋದು. ನಮ್ಮ ಸಲಹೆ ಪಡ್ಕೊಂಡು ಈಗಾಗಲೇ ಸಾವಿರಾರು ರೈತರು ಉತ್ತಮ ಬೆಳೆ ಕಂಡುಕೊಂಡಿದ್ದಾರೆ. ನೀವು ಒಬ್ಬರು ಆಗೋದಕ್ಕೆ ಇಷ್ಟಪಟ್ಟರೆ ನಮ್ಮ ತಂಡದವ್ರನ್ನ ಯಾರನ್ನಾದರೂ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ತೆ. ಈಗ ನಾವು ಜೂನ್ ತಿಂಗಳಲ್ಲಿದ್ದೀವಿ. ಅಡಿಕೆ ಬೆಳೆಗೆ ಗೊಬ್ಬರ ಕೊಡ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಡಿಕೆ ಬೆಳೆಗೆ ಜೂನ್, ಜುಲೈ, ನವಂಬರ್, ಡಿಸೆಂಬರ್ 2 ಸಾರಿ ಗೊಬ್ಬರ ಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪೋಷಕಾಂಶ ಅಂತಂದರೆ ಸಾವಯವ ರೂಪದಲ್ಲೂ ಕೊಡಬೇಕು, ರಾಸಾಯನಿಕ ರೂಪದಲ್ಲೂ ಕೊಡಬೇಕು, ಅದೇ ರೀತಿಯಾಗಿ ಜೈವಿಕ ರೂಪದಲ್ಲೂ ಕೂಡ ಕೊಡಬೇಕು. ಸಾವಯವದ ಬಗ್ಗೆ ಮತ್ತೊಂದು ಸಾರಿ ಡೀಟೇಲಾಗಿ ಮಾತಾಡೋಣಂತೆ. ಇವತ್ತು ರಾಸಾಯನಿಕದ ಬಗ್ಗೆ, ಒಂದಿಷ್ಟು ಜೈವಿಕದ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ರೈತರುಗಳು ಗೊಬ್ಬರ ಕೊಡಬೇಕಾದಾಗ ಎಲ್ಲವುದನ್ನು ಬೆರೆಸಿ ಕೊಡೋಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಇರುತ್ತೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸು ಕೂಡ ಇರುತ್ತೆ. ಭಾಳ ಇಂಪಾರ್ಟೆಂಟ್ ಏನಂದರೆ, ಅಡಿಕೆ ತೋಟಕ್ಕೆ ಕೊಡ್ತಕ್ಕಂಥ ಗೊಬ್ಬರಗಳು ಅದರಲ್ಲೂ ಲಘು ಪೋಷಕಾಂಶಗಳನ್ನು ಎರಡನ್ನೂ ಬೆರೆಸಿ ಕೊಡಬಾರ್ದು. ಮುಖ್ಯ ಪೋಷಕಾಂಶಗಳನ್ನು ಒಂದು ಭಾಗಕ್ಕೆ ಕೊಡಬೇಕು, ಲಘು ಪೋಷಕಾಂಶಗಳನ್ನು ಇನ್ನೊಂದು ಭಾಗಕ್ಕೆ ಕೊಡಬೇಕು. ಆಗ ಬೆಳೆ ಎರಡನ್ನೂ ಕೂಡ ಚೆನ್ನಾಗಿ ತಗೊಳುತ್ತೆ. ಇಲ್ಲದೆ ಹೋದರೆ ಆ ಒಂದಕ್ಕೊಂದಕ್ಕೂ ರಿಯಾಕ್ಷನ್ ಆಗಿ ಒಂದು ಪೋಷಕಾಂಶ ಸಿಕ್ಕರೆ ಇನ್ನೊಂದು ಪೋಷಕಾಂಶದ ಲಭ್ಯತೆ ಕಡಿಮೆಯಾಗಿ ಬೆಳೆಗೆ ತೊಂದರೆ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಪ್ರಮಾಣ ಎಷ್ಟು ಕೊಡಬೇಕು ಅಂತ ಭಾಳ ಸಾರಿ ರೈತರು ಕೇಳ್ತಾರೆ. ಈ ಪ್ರಮಾಣ
ಒಂದು ನಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ, ಎರಡನೇದು ನಮ್ಮ ತೋಟದ ವಯಸ್ಸು, ಮೂರನೇದು ನಮ್ಮ ಭೂಮಿ ಫಲವತ್ತತೆ, ನಾಲ್ಕನೇದಾಗಿ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಇಳುವರಿ. ಇಷ್ಟು ಅಂಶಗಳನ್ನು ನೋಡಿಕೊಂಡು ನಾವು ಪ್ರಮಾಣ ವ್ಯತ್ಯಾಸ ಮಾಡಬೇಕಾಗತ್ತೆ. ಹಂಗಾಗಿ ಯಾರಾದರೂ ಕೇಳಿದ್ರೆ ಒಂದು ತೋಟಕ್ಕೆ ಎಷ್ಟು ಗೊಬ್ಬರ ನೇರವಾಗಿ ಕೊಡಬೇಕು ಅಂತ ಕೇಳಿದ್ರೆ ಡೈರೆಕ್ಟಾಗಿ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಮಾಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಇಕೋಗ್ರಿಯನ್ನು ನೀವು ಸಂಪರ್ಕಿಸ್ಬೋದು. ಇನ್ನು ಉಳಿದಂತೆ ಜೈವಿಕಗಳ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜೈವಿಕದಲ್ಲಿ 2 ರೀತಿ ಇದೆ ಜೀವಾಣುಗಳಲ್ಲಿ. ಒಂದು ಜೈವಿಕ ಪೀಡೆನಾಶಕಗಳು ಅಂತ ಕರಿತೀವಿ, ಎರಡನೇದು ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಜೈವಿಕ ಪೀಡೆನಾಶಕಗಳು ಬೇಕಾ ಅಂತ ನಿಜವಾಗ್ಲೂ ಬೇಕು. ಈಗ ಸುಮಾರು ಜನ ರೈತರು ನಮಗೆ ಈ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಏನು ಹೇಳಿದ್ರು, ನಮ್ಮ ತೋಟದಲ್ಲಿ ಈ ರೀತಿ ಅಡಿಕೆ ಎಲೆ ತಿಂದಿರೋದನ್ನು ನೋಡ್ತಾ ಇದ್ದೀವಿ ಅಂಥೇಳಿ ಬೇರುಳುವಿನ ಫೋಟೋ ಕೂಡ ಹಾಕಿರೋಂಥದ್ದನ್ನು ನೋಡಿದ್ದೀವಿ. ಅಂಥ ತೋಟದಲ್ಲಿ ಅದರ ಅರ್ಥ ಏನಂತಂದರೆ ಅದು ಭೂಮಿ ಒಳಗಡೆ ಹೋಗಿ ಮೊಟ್ಟೆ ಇಡುತ್ತೆ, ನಂತರದ ದಿನಗಳಲ್ಲಿ ಅದು ಬೇರನ್ನು ಹಾನಿ ಮಾಡುತ್ತೆ. ಅಂಥ ತೋಟದಲ್ಲಿ ತಪ್ಪದೆ ಮೆಟರೀಜಿಯಮ್ ಅಂತಕ್ಕಂತಹ ಜೀವಾಣುವನ್ನು ಭೂಮಿಗೆ ಸೇರಿಸಲೇಬೇಕು. 4ರಿಂದ 8 kg ಆ ಒಂದು ಬೇರುಳುವಿನ ತೀವ್ರತೆ ಆಧಾರದ ಮೇಲೆ ಸಜೆಸ್ಟ್ ಮಾಡ್ತೀವಿ. ಇನ್ನು ಅದು ಬಿಟ್ಟರೆ ಎರಡನೇ ಜೈವಿಕ ಪೀಡನಾಶಕ ಬೇಕಾಗುತ್ತೆ ಟ್ರೈಕೋಡರ್ಮ ಎಂಥ ತೋಟಕ್ಕೆ ಬೇಕಾಗುತ್ತೆ ಅಂದರೆ ಎಸ್ಪೆಷಲಿ ಅಣಬೆ ರೋಗ ಬಂದಿರೋಂಥ ತೋಟ ಅಥವಾ ಬರುವಂಥ ಸಾಧ್ಯತೆ ಇದೆ, ಅಕ್ಕಪಕ್ಕದಲ್ಲಿ ಬಂದಿದೆ ಅಂತಂದರೆ ಅಂಥಲ್ಲಿ ಟ್ರೈಕೋಡರ್ಮ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ಜೈವಿಕ ಗೊಬ್ಬರಗಳ ಬಗ್ಗೆ. ಜೈವಿಕ ಗೊಬ್ಬರಗಳು ಅಂತಂದರೆ ಒಂದು AMC ಬರುತ್ತೆ, ಎರಡನೇದು ರಂಜಕ ಕರಗಿಸ್ತಕ್ಕಂಥ PSP ಅಂತ ಬರುತ್ತೆ, ಮೂರನೇದು ವ್ಯಾಮ್ ಅಂತ ಬರುತ್ತೆ. ಇವು 3 ಕೂಡ ಬೆಳೆಗೆ ಬೇಕಾಗುತ್ತೆ. ಈಗ ನಾನು ಹೇಳ್ತಕ್ಕಂಥದ್ರಲ್ಲಿ ಏನು ವಿಶೇಷ ಇದೆ ಅಂತಂದರೆ, ದುರದೃಷ್ಟವಶಾತ್ತು ಇಲ್ಲಿವರೆಗೆ ಯಾರೂ ಕೂಡ NPKಗಳ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಬೆರೆಸಿ ಕೊಡಬಾರ್ದು ಅಂತ ಹೇಳಿಲ್ಲ, ಆಗ್ತಕ್ಕಂಥ ಮೆಥಡನ್ನು ಕೂಡ ಸರಿಯಾಗಿ ಹೇಳಿರಲ್ಲ. ಯಾರಾದರೂ ಬರ್ಕೊಟ್ರೆ ನಾವು ಪುಸ್ತಕದಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿದ್ರೆ ಕೇವಲ NPK ಮೈಕ್ರೋನ್ಯೂಟ್ರಿಯೆಂಟ್ಗೆ ಅಷ್ಟೇ ಸೀಮಿತ ಆಗಿರ್ತಾರೆ, ಜೈವಿಕದ ಬಗ್ಗೆ ಯಾರೂ ಮಾತಾಡಿರಲ್ಲ. ಹಂಗಾಗಿ ತೋಟಕ್ಕೆ ಸಮಗ್ರವಾದಂತಹ ಮಾಹಿತಿ ಬೇಕು ಅಂದರೆ ಇಕೋಗ್ರಿಯನ್ನು ನೀವು ಸಂಪರ್ಕಿಸ್ಬೋದು. ನಮ್ಮ ಸಲಹೆ ಪಡ್ಕೊಂಡು ಈಗಾಗಲೇ ಸಾವಿರಾರು ರೈತರು ಉತ್ತಮ ಬೆಳೆ ಕಂಡುಕೊಂಡಿದ್ದಾರೆ. ನೀವು ಒಬ್ಬರು ಆಗೋದಕ್ಕೆ ಇಷ್ಟಪಟ್ಟರೆ ನಮ್ಮ ತಂಡದವ್ರನ್ನ ಯಾರನ್ನಾದರೂ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.